ಧರ್ಮದ ಹೆಸರಲ್ಲಿ ದೌರ್ಜನ್ಯ ಜಾಸ್ತಿ ಆಗ್ತಾ ಇದೆಯಾ? ಈ ಒಂದು ಮೇ ಜೂನ್ವರೆಗೂ ನಾವು ಲೆಕ್ಕ ಹಾಕೊಂಡಾಗ ಕರ್ನಾಟಕ ರಾಜ್ಯದಲ್ಲಿ ಧರ್ಮದ ವೈಷಮ್ಯದ ಕಾರಣಕ್ಕೆ, ಕೋಮು ವೈಷಮ್ಯದ ಕಾರಣಕ್ಕೆ ಎಷ್ಟು ಸಂಘರ್ಷಗಳಾಗಿವೆ ಅಂತ ಹೇಳಿದ್ರೆ ಒಂದು ಆಘಾತಕಾರಿ ವರದಿ ಇಲ್ಲಿ ಹೊರಬೀಳ್ತಾ ಇದೆ. ಬರೀ 4 ವರ್ಷಗಳಲ್ಲಿ ನಾವು ಚೆಕ್ ಮಾಡಿಕೊಂಡಾಗ 64.87% ಅಷ್ಟು ಈ ಜಾತಿ ವೈಷಮ್ಯ, ಕೋಮು ವೈಷಮ್ಯ, ಈ ಸಂಘರ್ಷಗಳು ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ಕಾನೂನು ಸುವ್ಯವಸ್ಥೆ ಕಥೆ ಏನು? ಬರೀ ಕಾನೂನಿಗೆ ಬಿಡೋಣವಾ ಇದನ್ನು? ನಿಜವಾಗ್ಲೂ ಧರ್ಮಗಳ ನಡುವೆ ಪ್ಯೂರ್ಲಿ ಧರ್ಮದ ಕಾರಣಕ್ಕೆ ಆಗ್ತಿರ್ತಕ್ಕಂಥ ಫೈಟ್ಗಳ ಇದು, ಅಥವಾ ಇದರ ಹಿಂದೆ ರಾಜಕೀಯ ಪಕ್ಷಗಳ ಚಿತಾವಣೆ ಇದ್ದು ಆ ಚಿತಾವಣೆ ಕಾರಣದಿಂದಾಗಿ ಇಲ್ಲಿ ಕೋಮು ಸಂಘರ್ಷ ಜಾಸ್ತಿ ಆಗ್ತಾ ಇದೆಯಾ? 4 ವರ್ಷದಲ್ಲೇ ಹೈಯೆಸ್ಟು 65% ಗಲಭೆಗಳು ಏರಿಕೆ ಆಗಿರೋದು ಹೇಗೆ? ಏನಕ್ಕೆ ಈ ಥರ ಮತ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆಗಳಾಗ್ತಾ ಇವೆ? ಧರ್ಮಕ್ಕೆ ಬೆಂಕಿ ಹಚ್ಚುತ್ತಾ ಇರೋದೇ ರಾಜಕೀಯವ? ಅಹಿಂದ, ಹಿಂದುತ್ವ, ಧರ್ಮದ್ವೇಷ, ಹತ್ಯೆಯ ಹಿಂದೆ ಇರೋದೇ ಮತ ಬ್ಯಾಂಕ? ಇದೇ ವಿಚಾರದಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡು ಹೋದಾಗ, ಚೆಕ್ ಮಾಡ್ಕೊಂಡು ಹೋದಾಗ 65% ಯಾಕಪ್ಪ ಜಾಸ್ತಿ ಆಯಿತು? ಹಲ್ಲೆ ಪ್ರಕರಣ ಜಾಸ್ತಿ ಆಗುತ್ತೆ, ಕೊಲೆ ಜಾಸ್ತಿ ಆಗ್ತಾ ಇದೆ. 2021ರಲ್ಲಿ 208 ಧರ್ಮ ದೌರ್ಜನ್ಯ ಕೇಸ್ಗಳು ದಾಖಲಾಗಿದ್ವು. 2024ರಲ್ಲಿ ಧರ್ಮ ದಂಗಲ್ನ ಪ್ರಕರಣ 345ಕ್ಕೆ ಏರಿಕೆಯಾಗಿತ್ತು. ಕೇವಲ 4 ವರ್ಷಗಳಲ್ಲಿ ಬರೋಬ್ಬರಿ 64.87% ಅಷ್ಟು ಏರಿಕೆ ಕಂಡಿದೆ. ಇದು 4 ವರ್ಷದಲ್ಲಿ ಧರ್ಮದ ಹೆಸರಲ್ಲಿ ಹತ್ಯೆಗಳು ಜಾಸ್ತಿ ಆಗ್ತಾ ಇದೆ, ಗಲಭೆಗಳು ಜಾಸ್ತಿ ಆಗ್ತಾ ಇದೆ. ಈ ವರ್ಷ ನೋಡಿ, 2021ರಲ್ಲಿ ಮೇವರೆಗೂ ಕನ್ಸಿಡರ್ ಮಾಡೋಣ, ಬರೀ 9 ಪ್ರಕರಣ ಇತ್ತು. 2021 ಮೇವರೆಗೂ ಬರೀ 9 ಪ್ರಕರಣ ದಾಖಲಾಗಿರುತ್ತೆ. 2024ರಲ್ಲಿ ಮೇ ತಿಂಗಳಂತ್ಯಕ್ಕೆ 21 ಪ್ರಕರಣ ದಾಖಲಾಗುತ್ತೆ. 2025 ಮೇ ಅಂತ್ಯದವರೆಗೆ ಲೆಕ್ಕ ಹಾಕೊಂಡಾಗ 123 ಪ್ರಕರಣ ದಾಖಲಾಗುತ್ತೆ. ಇಲ್ಲಿ 4 ವರ್ಷಗಳಲ್ಲೇ ಧರ್ಮ ದೌರ್ಜನ್ಯ ಪ್ರಕರಣ ಜಾಸ್ತಿಯಾಗಿರೋದು. ದಕ್ಷಿಣ ಭಾರತದಲ್ಲಿ, ಕರ್ನಾಟಕದಲ್ಲಿಯೇ ಧರ್ಮ ದೌರ್ಜನ್ಯ ಪ್ರಕರಣ ಜಾಸ್ತಿ ಆಗ್ತಿದೆ ಅಂತ ಬಂದಾಗ ಇದಕ್ಕೆ ಕಾರಣ ಧಾರ್ಮಿಕ ಕಾರಣ ಮಾತ್ರ ಇಲ್ಲಿದೆಯಾ, ಅಥವಾ ಇದರ ಹಿಂದೆ ರಾಜಕೀಯ ಪಕ್ಷಗಳ ಪಿತೂರಿ, ಸಂಚು, ಒಳಸಂಚು ಇದೆಯಾ? ಇಲ್ಲಿ ಸಾಮಾಜಿಕ ಜಾಲತಾಣಗಳು 90% ಕಾರಣ ಅಂತ ಹೇಳ್ತಾ ಇದ್ದಾರೆ. 90% ಪ್ರಕರಣ ಆಗೋದೇ ಸೋಷಿಯಲ್ ಮೀಡಿಯಾದ ಕಾರಣ. ಮೊದಲೆಲ್ಲ ಅಲ್ಲೆಲ್ಲೋ ಒಂದು ಗಲಭೆ ಆಯಿತು ಅಂದಾಗ ಅಲ್ಲಿಗೆ ಮಾತ್ರ ಸೀಮಿತ ಆಗ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಒಂದು ವಿಷಯ, ಅದ್ರ ಬಗ್ಗೆ ಒಂದು ಪೋಸ್ಟ್ ಮಾಡಿ ಒಂದು ವಿಡಿಯೋ ಹಾಕಿದ್ರೆ ಸಾಕು, ಯಾವುದೋ ಅವರೆಲ್ಲ ಅವ್ನು ನೋಡ್ತಾ ಇರಲಿ. ಮಂಗಳೂರಲ್ಲಿ ಒಂದು ಘಟನೆ ನಡೆದ್ರೆ ಅದಕ್ಕೆ ಹುಬ್ಬಳ್ಳಿಯವನು ಕೂಡ ಒಂದು ಕಡೆ ಅದಕ್ಕೆ ಸ್ಪಂದಿಸಬಹುದಾಗುತ್ತೆ, ರಿಯಾಕ್ಟ್ ಮಾಡಬಹುದಾಗುತ್ತೆ, ಅಥವಾ ರೆಸ್ಪಾಂಡ್ ಕೂಡ ಮಾಡಬಹುದಾಗುತ್ತೆ ಅವನು, ಅಥವಾ ಅಲ್ಲೂ ಗಲಭೆ ಕೂಡ ಮಾಡಬಹುದಾಗುತ್ತೆ. ರಾಜಕೀಯ ಒತ್ತಡಗಳಿಂದ ವ್ಯಕ್ತಿಯ ಬಂಧನ ವಿಳಂಬವಾಗ್ತಾ ಇದೆ. ಅಲ್ಲೇ ಅವ್ರು ಬಂದು ರೆಕಮೆಂಡ್ ಮಾಡಿಬಿಡ್ತಾರೆ, ಅಲ್ಲಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಇವನಿಗೇನು ಮಾಡಬೇಡಿ, ನಮ್ಮ ಕಡೆ ಹುಡುಗ ಬೇಕಾದವನು. ಕಾನೂನಲ್ಲಿ ಕಠಿಣ ಶಿಕ್ಷೆನೇ ಇದಕ್ಕಿಲ್ಲವಲ್ಲ. ಇವೆಲ್ಲವೂ ಕೂಡ ರಾಜ್ಯದ ಧರ್ಮ ದೌರ್ಜನ್ಯ ಪ್ರಕರಣದ ಹೆಚ್ಚಳಕ್ಕೆ ಒಂದು ಕಾರಣ. ಗುಪ್ತಚರ ಇಲಾಖೆಯ ನಿರಂತರ ವಿಫಲತೆ ಕೂಡ ಒಂದು ಕಾರಣ ಅಂತ ಹೇಳ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಿಂದ ನಿರ್ದಿಷ್ಟ ಪ್ರದೇಶದ ಪ್ರಕರಣ ರಾಜ್ಯಕ್ಕೆ ವ್ಯಾಪಿಸ್ತಾ ಇದೆ. ನಾನಾ ರೀತಿ ಧರ್ಮದಂಗಲುಗಳಿವೆ ಇಲ್ಲಿ. ಅನ್ಯ ಕೋಮಿನ ವ್ಯಕ್ತಿ ಥಳಿಸೋದು, ದೌರ್ಜನ್ಯ ಮಾಡೋದು, ನೈತಿಕ ಪೊಲೀಸ್ಗಿರಿ ಮಾಡೋದು, ವಕಾಲತ್ ವಹಿಸ್ಬಿಡೋದು ಇವರೇನೆ. 2 ಧರ್ಮೀಯರು ಪ್ರೀತಿಸಿದ್ರೆ, ಒಟ್ಟಿಗೆ ಓಡಾಡ್ತಾ ಇದ್ದರೆ, ಮಾತಾಡ್ತಾ ಇದ್ದರೆ ಆಗಲ್ಲ, ಯಾಕೆ ನೀವು ಯಾಕೆ ಇಲ್ಲಿ ಬಂದಿದ್ದೀರಿ, ಇಲ್ಲಿಂದ ಹಿಡ್ಕೊಂಡು ಬೇರೆ ಬೇರೆ ವಿಚಾರಗಳಲ್ಲಿ ಈ ದೌರ್ಜನ್ಯಗಳು ನಡೀತಾ ಇದೆ. ನಿರ್ದಿಷ್ಟ ಕೋಮಿಗೆ ವ್ಯಾಪಾರ ಮಾಡೋಕ್ಕೆ ಬಿಡಲ್ಲ, ನಾವು ನಿಮ್ಗೆ ವ್ಯಾಪಾರ ಮಾಡೋಕ್ಕೆ ಬಿಡಲ್ಲ. ಧರ್ಮದ ಹೆಸರಲ್ಲಿ ಅನ್ಯ ಕೋಮಿನ ವ್ಯಕ್ತಿ ಜೊತೆಯಲ್ಲಿ ನೈತಿಕ ಪೊಲೀಸ್ಗಿರಿ ಮಾಡೋದು, ಉತ್ಸವ ಜಯಂತಿ ಹೆಸರಲ್ಲಿ ಅನ್ಯ ಕೋಮನ್ನು ಪ್ರಚೋದನೆ ಮಾಡೋದು, ಕಲ್ಲು ತೂರಾಟ ಮಾಡೋದು, ಅವಹೇಳನಕಾರಿ ಪೋಸ್ಟ್ ಹಾಕೋದು, ಆಯಾ ಧರ್ಮಕ್ಕೆ ಸಂಬಂಧಪಟ್ಟಂಥ ದೇವ್ರ ಬಗ್ಗೆನೋ ಗುರುಗಳ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಇದೀಗ ನಾನು ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಈ ಒಂದು ಡಿಬೇಟಲ್ಲಿ ರಘು ದೊಡ್ಡೇರಿ ಇದ್ದಾರೆ, ಕಾಂಗ್ರೆಸ್ನ ವಕ್ತಾರರು. ಸ್ವಾಗತ ರಘು ದೊಡ್ಡೇರಿ ನಿಮಗೆ ಡಿಬೇಟ್ಗೆ. ಆನಂತರ ನಮ್ಮ ಜೊತೆಯಲ್ಲಿ ಯದು ಕುಮಾರ್ ಬಿಜೆಪಿಯ ವಕ್ತಾರರು. ಸ್ವಾಗತ ನಿಮಗೆ ಯದುಕುಮಾರ್ ಈ ಒಂದು ಡಿಬೇಟ್ಗೆ. ಇಷ್ಟೆಲ್ಲ ನಮ್ಮನ್ನು ರಾಜಶೇಖರಾನಂದ ಸ್ವಾಮೀಜಿಗಳು ಕೂಡ ಜಾಯ್ನ್ ಆಗ್ತಾರೆ ವಜ್ರದೇಹಿ ಮಠದ ಕಡೆಯಿಂದ. ಅಬ್ದುಲ್ ರಜಾಕ್ ಅವರು ನಮ್ಮನ್ನು ಜಾಯ್ನ್ ಆಗ್ತಾರೆ, ಮುಸ್ಲಿಂ ಸಮುದಾಯದ ಧಾರ್ಮಿಕ ಚಿಂತಕರು. ಅವನು ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಆಮೇಲೆ ಮೊಟ್ಟ ಮೊದಲಿಗೆ ಈಗ ಅಬ್ದುಲ್ ರಜಾಕ್ ಅವರೇ ಸ್ವಾಗತ ನಿಮಗೆ ಈ ಡಿಬೇಟ್ಗೆ. ನಮಸ್ಕಾರ. ಈಗ ಇದು ಒಂದು 65%ವರೆಗೂ ಜಾಸ್ತಿ ಆಗಿಬಿಟ್ಟಿದೆ ಧಾರ್ಮಿಕ ಗಲಭೆಗಳು, 64.87%. ಯಾರಿಂದ ಇದು ಜಾಸ್ತಿ ಆಗ್ತಿರೋದು ನಿಮ್ಮ ಪ್ರಕಾರ ಅಬ್ದುಲ್ ರಜಾಕ್ ಅವರೇ? ಕೊಲೆಗಳು, ಪರಧರ್ಮ, ಅಸಹಿಷ್ಣುತೆ, ಪ್ರಚೋದನೆಗಳು, ಯಾರಿಂದ ಇದೆಲ್ಲ ಜಾಸ್ತಿ ಆಗ್ತಿದೆ ನಿಮಗನ್ನಿಸ್ತಾ ಇದೆ ಅಂತ? ರಮಕಾಂತ್, ನಮ್ಮ ರಾಜ್ಯ ಸರ್ವ ಜನಾಂಗದ ಶಾಂತಿಯ ತೋಟ. ಇಲ್ಲಿ ಪ್ರತಿಯೊಂದು ಕಾನೂನವರು ಆರಾಮ್ ಬದುಕ್ತಾ ಇದ್ರು, ಚೆನ್ನಾಗಿ ನಡೀತಾ ಇತ್ತು. ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ, ಆ ಸರ್ಕಾರದ ಲಾಸ್ಟ್ 2 ಇಯರ್ಸ್, ಆ ಲಾಸ್ಟ್ 2 ಇಯರ್ಸ್ ಅಲ್ಲಿ ಏನೇನ್ ಶುರುವಾಯ್ತು ಅಂದ್ರೆ, ಇದು ಮೊಟ್ಟ ಮೊದಲಿಗೆ
ಮಂಗಳೂರು ಏರ್ಪೋರ್ಟ್ ನಲ್ಲಿ ಪತ್ರಕರ್ತರು ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ಸರ್ ನೈತಿಕ ಪೊಲೀಸ್ಗಿರಿ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ ಅವ್ರಿಗೆ. ಹ್ಮ್ ಆಗ ಸಿಟ್ಟಿಂಗ್ ಚೀಫ್ ಮಿನಿಸ್ಟರ್ ಉತ್ತರ ಏನ್ ಕೊಡ್ತಾರೆ ಅಂತ ಹೇಳಿದ್ರೆ, ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನೋದು ಇದ್ದೇ ಇದೆ, ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಹೇಳ್ಬಿಡ್ತಾರೆ. ಅಲ್ಲಿಂದ ಒಂದು ಕ್ಲಾಕ್ ಸಿಗುತ್ತೆ. ನೋಡಿ, ಒಂದು ಸಾಧಾರಣ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಬೆಂಗಳೂರಿನಲ್ಲಿ ಸೋಮೇಶ್ವರ ನಗರದಲ್ಲಿ ಒಂದು ಮೀಲಾದ್ ಮೆರವಣಿಗೆಗೋಸ್ಕರ ಮುಸಲ್ಮಾನರು ಹೋಗ್ತಿರ್ತಾರೆ. ಅದರಲ್ಲಿ ಒಂದು 6-8 ಜನ ಚಾಕುಗಳನ್ನ ಕತ್ತಿಗಳನ್ನ ಹಿಡ್ಕೊಂಡು ಮೆರವಣಿಗೆಯಲ್ಲಿ ಹೋಗ್ತಾರೆ. ಅದನ್ನ ಇದು ಮಾಡಿ ಪೊಲೀಸ್ನವ್ರಿಗೆ ಇವ್ರ ಮೇಲೆ ಕೇಸ್ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಉಡುಪಿಯಲ್ಲಿ ಗುಟ್ಟಾಗಿ ಒಂದು ಕಾಲೇಜಿನಲ್ಲಿ ವೆಪನ್ ಟ್ರೈನಿಂಗ್ ಕೊಡ್ತಿರ್ತಾರೆ. ಆ ವೆಪನ್ ಟ್ರೈನಿಂಗ್ ಬಗ್ಗೆ ಹೋಗ್ಬಿಟ್ಟು ಕೇಸ್ ಹಾಕ್ರಿ ಅಂತ ಹೇಳಿದ್ರೆ, ಇದೇನು AK-47 ಗನ್ಸ, ಅದು ಏರ್ ಗನ್, ಅದ್ರ ಟ್ರೈನಿಂಗ್ ಕೊಟ್ರೆ ಏನಂತ ಹೇಳ್ತಾರೆ. ಯಾಕಂದ್ರೆ ಸರ್ಕಾರ ಅವಾಗ ಬಿಜೆಪಿ ಸರ್ಕಾರ ಇತ್ತು, ಅದು ಬಜರಂಗ್ ದಳದ ಒಂದು ಟ್ರೈನಿಂಗ್ ಕ್ಯಾಂಪ್ ಇತ್ತು. ಇದೇ ತರ ಕುಮ್ಮಕ್ ಕೊಡ್ತಾ ಸಿಟ್ಟಿಂಗ್ MLA ಗಳು ನಮಗೆ ಮುಸಲ್ಮಾನರ ಓಟೇ ಬೇಡ ಅಂತ ಹೇಳ್ಬಿಡ್ತಾರೆ. ಶೆಟ್ಟಿ ಅವರು ಅಲ್ಲಿಂದ ಒಂದು MLA ಮೇಲೆ ಒಂದು ಕೇಸ್ ಆಗುತ್ತೆ. MLA ಮೇಲೆ ಕೇಸ್ ಅಲ್ಲ, ಅದು MLA ಶಿಷ್ಯ ಒಬ್ಬ ಒಂದು ಮೈನಿಂಗ್ ಪ್ರಕರಣದಲ್ಲಿ ಅವ್ರ ಮೇಲೆ ಕೇಸ್ ಮಾಡಿರ್ತಾರೆ. ಅವ್ನಿಗೆ ಅರೆಸ್ಟ್ ಮಾಡ್ಬಿಟ್ಟು ಸ್ಟೇಷನ್ ಬಂದ್ರೆ MLA ಬಂದ್ಬಿಟ್ಟು ಸ್ಟೇಷನ್ ಒಳಗಡೆ ನಿಂತ್ಕೊಂಡು ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಿ ಅವ್ರನ್ನ ಬಿಡ್ರಿ, ಹೆಂಗೆ ಅಂತ ಒಂದು ರಂಪಾಟ ನಡೀತದೆ. ಇದಕ್ಕೆಲ್ಲ ಕುಮ್ಮಕ್ ಕೊಡ್ತಾ ಸರ್ಕಾರ ಅವ್ರ ಮೇಲೆ ಆಕ್ಷನ್ ತಗೊಂಡಿರಲ್ಲ. ಈ ತರದ್ದು ನಡೆದು ವೋಟಿಗೋಸ್ಕರ ಬಿಜೆಪಿ ಹಾಗೂ RSS ಹಾಗೂ ಬಜರಂಗ್ ದಳ ಮತ್ತು ಆ ಸೇನೆ ಈ ಸೇನೆ ಅನ್ಕೊಂಡು, ಆ ಪಡೆ ಈ ಪಡೆ ಅನ್ಕೊಂಡು, ಗುಂಪುಗಳು, ಅವ್ರಿಗೇನು ಕೆಲಸ ಇಲ್ದಿರ ನಿರುದ್ಯೋಗಿಗಳು, ಅವರು ಗೂಗಲ್ ಪೇ ಫೋನ್ ಪೇ ಅಲ್ಲಿ ಹಣ ಸಂಗ್ರಹಿಸ್ಕೊಂಡು ಸುಮ್ನೆ ಹೋಗಿ ಮುಸಲ್ಮಾನರನ್ನ ಕೆಣಕೋದು, ಸುಮ್ನೆ ಹೋಗಿ ಮುಸಲ್ಮಾನರನ್ನ ತೊಂದರೆ ಕೊಡೋದು. ಎಲ್ಲೋ ಒಂದ್ ಕಡೆ ಒಂದು ಬಾವುಟದಲ್ಲಿ ಒಂದೇನೋ ಅರಬಿ ಬರ್ದಿದ್ರೆ ಅದನ್ನ ತಗೊಂಡೋಗ್ಬಿಟ್ಟು ಇದು ಪಾಕಿಸ್ತಾನ್ ತರ ಇದೆ, ಅದ್ಯಾವ್ದೋ ಒಂದು ಹೋಟ್ಲಲ್ಲಿ ದೇವರ ಒಂದು ಬರಹವನ್ನ ಬರ್ದಿದ್ರೆ ಅದು ಪಾಕಿಸ್ತಾನ್, ಅದನ್ನ ತೆಗಿಸಿ. ಇದೆಲ್ಲ ಬಿಜೆಪಿಯ ವೋಟ್ ಬ್ಯಾಂಕ್ ಕಾರಣಕ್ಕೋಸ್ಕರ ಇವ್ರು ಮಾಡ್ತಾರೆ. ಬಿಜೆಪಿ ಸರ್ಕಾರ ಅವ್ರನ್ನ ಬೆಂಬಲ ಕೊಡ್ತು. ಈ ಕಾಂಗ್ರೆಸ್ ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳುತ್ತೆ ಅಂತ ನಾವು ಆಶ್ರಯಿಸಿದ್ರೆ, ಈ ಕಾಂಗ್ರೆಸ್ ಸರ್ಕಾರ ಎಲ್ಲಿ ಹಿಂದೂಗಳು ಇವ್ರ ಮೇಲೆ ವಿರುದ್ಧ ಆಗ್ತಾರೋ ಅಂತ ಬಿಟ್ಟು ಅವ್ರ ಮೇಲೆ ಕ್ರಮ ತಗೊಳ್ಳೋದನ್ನ ಬಿಟ್ಬಿಟ್ಟು ಸುಮ್ನೆ ಒಂದು ಲಿಪ್ ಸರ್ವಿಸ್, ನಾವೇನು ಅದು ಮಾಡ್ತೀವಿ ಇದು ಮಾಡ್ತೀವಿ, ನಕ್ಸಲ್ಸ್ ಮೇಲೆ ನಾವು ಒಂದು ಇತ್ತರದ್ರಲ್ಲ ಅದೇ ಮಾದರಿಯಲ್ಲಿ ಒಂದು ನಾವು ಟಾಸ್ಕ್ ಫೋರ್ಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರು. ಮಂಗಳೂರಲ್ಲಿ ನಾವೆಲ್ಲ ಸೇರ್ಕೊಂಡು ನಾವೆಲ್ಲ ನಿಮ್ಗೆ ರಾಜೀನಾಮೆ ಕೊಟ್ಬಿಡ್ತೀವಿ, ನಿಮ್ ಪಕ್ಷ ಬೇಡವೇ ಬೇಡ ಅಂತ ಹೇಳಿದ ಮೇಲೆ ಅದನ್ನ ಒಂದು ಸ್ವಲ್ಪ ಕ್ರಮ ತಗೊಂಡು ಅದೇನೋ ಒಂದು ಟಾಸ್ಕ್ ಫೋರ್ಸ್ ಅಂತ ಮಾಡಿದರೆ ಅದಕ್ಕಿನ್ನ ಹಲ್ ಸಿಗ್ಲಿಲ್ಲ ಅನ್ಸುತ್ತೆ ನನಗೆ. ಯಾಕೆ ಅಂತ ಹೇಳಿದ್ರೆ ಇನ್ನ ಘಟನೆಗಳು ನಡೀತಾನೆ ಇವೆ. ಓಕೆ ರಜಾಕ್ ಅವರೇ.